ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥಮುಚ್ಯತೆ ಓಂ ಓಂ ಅಥಾತೋ ಜಿಜ್ಞಾಸ ಓಂ ಹೇಳೋದಾಯ್ತೀಗ ಅನಭಿಭವಂಚ ದರ್ಶಯತಿ ವಿಶೇಷಾನುಗ್ರಹಂಚ ಅದು ಆಯ್ತು ಸತ್ಯ ಅಧಿಕಾರಿಕಮಪಿ ಅದನ್ನಾಯ್ತು ಬಹಿಸ್ತು ಸಾವಿರ ಫಲಶ್ರುತೇ ಹೇ ಒಟ್ಟು ಫಲ ಯಾರಿಗೆ ಬರುತ್ತೆ ಅಂತ ಆಯ್ತು ಈಗ ಮುಖ್ಯ ಯಜಮಾನನಿಗೆ ಬರುತ್ತೆ ಮುಖ್ಯ ಯಜಮಾನ ಎಲ್ಲರೂ ಜೀವರಲ್ಲೂ ಕೂಡ ವಾಯುದೇವರಾದ್ದರಿಂದ ಅತಿ ಹೆಚ್ಚು ಪುಣ್ಯ ಬರೋದು ಯಾವುದು ಪೂರ್ಣ ಪುಣ್ಯ ಬರೋದು ಯಾರಿಗೆ ಅದರಲ್ಲಿ ವಾಯುದೇವ ಉಳಿದವರಿಗೆಲ್ಲ ಪ್ರಪೋರ್ಷನ್ ಅಷ್ಟೆ ಸಹಕಾರ್ಯಾಂತರ ವಿಧಿ ಪಕ್ಷೇಣ ತೃತೀಯಂ ತದ್ವತೋ ವಿದ್ಯಾಧಿಪತ ತೃತೀಯ ಸ್ವಪಕ್ಷ ದೇವಾನಾಂ ವ್ಯಾಪನಾದಿ ಕರ್ಮಾಣಿ ಸಹಕಾರ್ಯಂತರತ್ವೇನ ಪ್ರಜಾ ವಿಧೀಯಂತೆ ಯಥಾ ಪ್ರಜಾವತೋ ರಾಜ್ಞಃ ಪ್ರಜಾ ಸಹಕಾರಿತ್ವೇನ ವಿಧೀಯಂತೆ ಯಥಾ ವಾ ಆಚಾರ್ಯಸ್ಯ ಶಿಷ್ಯಾಃ ವಾರಾಹೇ ಚ ಜ್ಞಾನಾದಿದಾನಂ ದೇವಾನಾಂ ವಿಷ್ಣುನಾ ಸಾಧು ಚೋದಿತಂ ವೇದೇ ಚ ತೇಷಾಂ ವಿಹಿತಂ ತತ್ರಾಚಾರ್ಯೋ ಸಹ ಮಹತ್ತರಃ ವಿಹಿತಃ ಸರ್ವಸಹಕಾರಿತ್ವೇ ಸಹಕಾರ್ಯಾಂತರಃ ಪ್ರಜಾಃ ಮಾತೃತ್ವೇನ ಯಥಾ ರಾಜ್ಞೋ ಯಥಾ ಶಿಷ್ಯ ಗುರೋರಪಿ ತಸ್ಮಾತ್ ಶ್ರುತಂ ಫಲಂ ತಸ್ಮಾತ್ ತಾಸಾಂ ಆಚಾರ್ಯಾಣಾಂ ಸಹ ಮಹತ್ತರಂ ತಥೋ ಮಹತ್ತರಂ ಪ್ರೋಕ್ತಂ ದೇವಾನಾಂ ಉತ್ತರೋತ್ತರಂ ಇತಿ ಚ. ಇನ್ನು ಈ ಪಾಠ ಪ್ರವಚನ ಇತ್ಯಾದಿ ನಡೆದಾಗ ಅತಿ ಹೆಚ್ಚು ಪುಣ್ಯ ಬರೋದು ಯಾರಿಗೆ ಅಂದರೆ ಕೇಳಿದವರಿಗಿಂತ ಹೇಳಿದವರಿಗೆ ಜಾಸ್ತಿ ಬರೋದು. ಹೇಳಿದವರಿಗೆ ಜಾಸ್ತಿ, ಆಮೇಲೆ ಅವ್ರಿಗೆ ಹೇಳಿದವರಿಗೆ ಇಲ್ಲಿ ಕೊನೆಗೆ ವಾಯುದೇವರು ಅಲ್ಲಿವರೆಗೂ ಪುಣ್ಯ ಹೋಗ್ತಿರುತ್ತೆ. ಆದರೆ ಹೆಚ್ಚೆಚ್ಚು ಹೋಗ್ತಾ ಹೋಗೋದು. ಹಿಂದೆಲ್ಲ ಹಾಗಿರ್ತಿತ್ತು. ಆದರೆ ಪರೀಕ್ಷೆ ಕೊಡಿಸಿ ಅಂತ ಕರ್ಕೊಂಡು ಹೊರಟುಬಿಟ್ರೆ ವಿದ್ಯಾರ್ಥಿ ಪರೀಕ್ಷೆ ಕೊಟ್ಟು ಚೆನ್ನಾಗಿ ಕೊಟ್ಬಿಟ್ರೆ ಅವರಿಗೆ ಕೊಡೋ ಜೊತೆ ಹೇಳಿಕೊಟ್ಟವರಿಗೂ ಕೊಡ್ತಾಯಿದ್ರು. ತುಂಬ ಜನ ಶಿಕ್ಷಕರು ತುಂಬ ಸಂಭಾವನೆ ಕೊಡು. ಅದಕ್ಕೋಸ್ಕರ ತುಂಬ ಜನ ಸಭೆಗಳಿಗೆ ಹೋಗಬೇಕಾದ್ರೆ ಹೊಸ ಶಿಷ್ಯ ಇದ್ದಾರೆ ತೋರಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು. ಅದು ಒಳ್ಳೆ ತಪ್ಪಲ್ಲ, ಅದು ಒಳ್ಳೆಯದು. ಯಾಕೆಂದರೆ ಅದು ಅಚೀವ್ಮೆಂಟ್ ಅದು, ಗೊತ್ತಾಯ್ತಾ? ಅದು ಬರ್ತಾ ಅದು ಹೋಯಿತು. ಹೇಳಿದವ್ರು ಏನೂ ಇಲ್ಲ, ಅವ್ರಿಗೆ ಅಷ್ಟೇ ಬಂತು. ಆ ಥರ ಸ್ಥಿತಿ ಬಂತು. ಯಾರಿಗೂ ಏನೂ ಇಲ್ಲ, ಇನ್ನೊಂದು ಸ್ಥಿತಿ. ಅವೆಲ್ಲ ಯಾಕೆ ಓದ್ತೀರಿ ಅಂತ ಡಿಸ್ಕರೇಜ್ ಬೇರೆ ಮಾಡೋದು, ಅವೆಲ್ಲ ಮಾಡಬಾರ್ದು. ದೇವರ್ಷಿ ದೇವತೆಗಳಿಗೆ ಪರಮಾತ್ಮನ ಕೆಲಸ ಕೊಟ್ಟಿದ್ದಾನೆ. ಏನದು? ಜ್ಞಾನದಾನ ಮಾಡಬೇಕು. ಆದ್ದರಿಂದ ಎಲ್ಲಿ ಭೂಲೋಕದಲ್ಲಿ ಜ್ಞಾನದ ವ್ಯವಸ್ಥೆ ಕೆಟ್ಟೋಗುತ್ತೋ ದೇವರನ್ನು ಪ್ರಾರ್ಥನೆ ಮಾಡಿ ಮತ್ತೆ ಜ್ಞಾನ ಕೊಡೋಕೆ ಮಾಡ್ತಾರೆ. ಯಾವಾಗ ಅಯೋಗ್ಯರಿಗೆ ಹೋಗಿರುತ್ತೋ ಮತ್ತೆ ಪ್ರಾರ್ಥನೆ ಮಾಡಿ ಅವನಿಂದ ಕಿತ್ತುಕೊಳ್ಳೋಕೆ ಮಾಡ್ತಾರೆ. ಅವ್ರಿಗೆ ಕಸ್ಟೋಡಿಯನ್ಸ್, ಅವರು ಜ್ಞಾನದ ಕಸ್ಟೋಡಿಯನ್ಸ್ ಅಂದರೆ ದೇವತೆಗಳು. ಅದರಿಂದಾಗಿಯೇ ದೇವತೆಗಳನ್ನು ಆರಾಧನೆ ಮಾಡಿದರೆ ನಮಗೆ ಜ್ಞಾನ ಕೊಡುತ್ತಾರೆ. ಮಾಡದೆ ಹೋದರೆ ಜ್ಞಾನ ತೆಗಿತಾರೆ. ಎಚ್ಚರಿಕೆ ಇರಬೇಕು. ಆದ್ದರಿಂದನೇ ವಿಶೇಷವಾಗಿ ಜ್ಞಾನ ಕಾರ್ಯವನ್ನು ದೇವತೆಗಳು ಗೌರವಿಸೋದ್ರಿಂದ ಎಲ್ಲ ಕಾಲಕ್ಕೂ ಕೂಡ ಅವ್ರಿಗೆ ಹೆಚ್ಚು ಪುಣ್ಯ ಬರಬೇಕಾದ್ರೆ ಏನೇ ಕೆಲಸ ಮಾಡಿದ್ರೆ ಪುಣ್ಯ ಬರುತ್ತೆ ಪ್ರಪೋರ್ಷನಲ್. ಅತಿ ಹೆಚ್ಚು ಪುಣ್ಯ ಬರೋದು ಯಾವಾಗ ಅಂದರೆ ಜ್ಞಾನ ಕಾರ್ಯ ಮಾಡಿದಾಗ ಅದನ್ನು ಮಾಡಬೇಕು. ಅದು ಪುಣ್ಯ ಹೀಗೆ ಬರುತ್ತೆ ಅಂತ ಹೇಳ್ತಾ ಇನ್ನು ವಿಶೇಷವಾಗಿ ಮುಂದೆ ಹೇಳ್ತಾರೆ. ಮತ್ತೆ ಕೃಷ್ಣ ಭಾವಾತ್ತು ಗೃಹಿಣೋಪಸಂಹಾರ ಕುಟುಂಬೇ ಶುಚೌ ದೇಶೇ ಸ್ವಾಧ್ಯಾಯಮಧೀಯಾನೋ ಧಾರ್ಮಿಕಾನ್ ವಿದಧತೆ ಇತ್ಯುಕ್ತ. ಮತ್ತೆ ಹೇಳ್ತಾರೆ ಕುಟುಂಬದಲ್ಲಿದ್ದಾನೆ, ಬೇಕಾದ ಇದ್ದಿದ್ದೇನೆ. ಅದಕ್ಕೇ ಕೆಟ್ಟ ವಿಚಾರ ಹೇಳಿದಾಗ ಅದು ಬೆಳೀತಾ ಹೋಗ್ಬಿಡುತ್ತೆ. ಅವನು ಹೇಳೋದಾಗ್ಬಿಟ್ಟು ಒಳ್ಳೆ ವಿಚಾರ ಹೇಳಿದರೆ ಭಾರಿ ವೃದ್ಧಿಯಾಗಿ ಮೋಕ್ಷಕ್ಕೆ ಕಾರಣ ಆಗುತ್ತೆ. ಇವನು ಕೆಟ್ಟ ವಿಚಾರ ಒಬ್ಬನಿಗೆ ಹೇಳಿದ್ರೆ ಅವ್ನು ಹೇಳ್ತಾ ಕೆಡಿಸಿಬಿಟ್ರೆ ಅದು ಹಿಂದೆ ಹೇಳಿಲ್ಲ ನಾನು. ಈ ಕಳ್ಳರನ್ನ ಬಿಡುಗಡೆ ಮಾಡ್ತಾರೆ, ಬಿಡುಗಡೆ ಮಾಡ್ತಾರೆ, ಇವನು ಬಿಡುಗಡೆ ಮಾಡೋದಿಲ್ಲ. ಅದಕ್ಕೆ ಅವನ ಇನ್ಫ್ಲೂಯೆನ್ಸ್ ಎಲ್ಲಿವರೆಗಿರುತ್ತೋ ಹೋಗ್ತಾನೆ ಇರುತ್ತೆ ಅದು. ಆದ್ದರಿಂದ ಜ್ಞಾನ ಕಾರ್ಯಕ್ಕೆ ಇರೋ ಇನ್ಯಾವುದೂ ಆಗೋದಿಲ್ಲ. ನೀವೊಂದು ಎಷ್ಟು 20 ಗ್ರಾಮ್ಸ್ ಚಿನ್ನ ಇಟ್ಕೊಳ್ಳಿ, ಎಷ್ಟು ತೆಗೆದ್ರು 20 ಗ್ರಾಮ್ ಮೇಲೆ ಹೋಗೋದಿಲ್ಲ, ಅಷ್ಟೇ ಇರೋದು. ಗೊತ್ತಾಯ್ತಾ? ಇನ್ನೂ ಸಹ ಕಡಿಮೆ ಆಗ್ಬೋದು, ಉಪಯೋಗಿಸೋದು ಕಡಿಮೆ ಆಗ್ಬೋದು, ಹೊರತು ಹೆಚ್ಚಾಗೋ ಚಾನ್ಸ್ ಇಲ್ಲ. ಜ್ಞಾನ ಹಾಗಲ್ಲ, ಏನಾಗುತ್ತದು ಮಲ್ಟಿಪ್ಲೈ ಆಗುತ್ತೆ. ನೀವು 20 ಚಿನ್ನ ಎಷ್ಟು ಜನ ಕೊಡ್ಬೋದು? ನೀವು ಒಂದೊಂದು ಕೊಟ್ಟರೆ ಇನ್ನೂ ಜಾಸ್ತಿ ಕೊಡ್ಬೋದು. ಕೊನೆಗೆ ಏನಾಗುತ್ತೆ? ಪೂರ್ತಿ ಏನಿಲ್ಲ ಆಗಿಬಿಡೋದು. ಜ್ಞಾನ ಒಟ್ಟೆ ಟೈಮ್ ಲಕ್ಷಾಂತರ ಜನ ಕೇಳೋದು ಸಾಧ್ಯ ಇರೋದು ಜ್ಞಾನ ಒಂದೇ. ಇನ್ಯಾವುದು ಕೊಡ್ಲಿಕ್ಕೂ ಬರೋದು. ಊಟಕ್ಕೆ ಬಡಿಸ್ಬೇಕಾದ್ರೂ ಕೂಡ ಲಕ್ಷಾಂತರ ಬಡಿಸ್ಲಿಕ್ಕಾಗತ್ತಾ? 100-200 ಲಿಮಿಟ್ ಇದೆ. ಕೋಟಿ ಜನ ಬೇಕಾದ್ರೂ ಕೇಳೋದು ಒಂದು ಸರ್ತಿ ಹೇಳಿದರು. ಅಷ್ಟು ಶಕ್ತಿ ಇದೆ ಅದು. ಅದಕ್ಕೆ ಜ್ಞಾನದಷ್ಟು ಬಿಡ್ತು ಯಾವುದಕ್ಕಿಲ್ಲ. ಆದ್ದರಿಂದ ಯಾವಾಗಲೂ ಏನು ಮಾಡಬೇಕು? ಜ್ಞಾನ ಕಾರ್ಯದಲ್ಲೇ ತೊಡಗಿದರೆ ಅತಿ ಹೆಚ್ಚು ಪುಣ್ಯ ಬರುತ್ತೆ. ನಾವು ಮೋಕ್ಷಕ್ಕೆ ಹೋಗೋದು ಸಣ್ಣ ಪುಟ್ಟ ಪುಣ್ಯದ ಮೋಕ್ಷಕ್ಕೆ ಹೋಗೋಕ್ಕೆ ಬರೋದಿಲ್ಲ. ಏನು ಬೇಕು ಅದಕ್ಕೆ? ಭಾರಿ ಪುಣ್ಯ ಬೇಕು. ಭಾರಿ ಪುಣ್ಯ ಬರೋದು ಒಂದರಿಂದಾನೆ. ನಾವು ತಿಳ್ಕೊಂಡ್ರು ಹಾಗೇನು, ಲೋಕದಲ್ಲೂ ಹಾಗೇನೆ. ನಾಲೆಡ್ಜ್ಗಿರೋ ವ್ಯಾಲ್ಯೂ ಬೇರೆದಕ್ಕಿಲ್ಲ. ನಾಲೆಡ್ಜಿಗೆ ಮಾತ್ರ ಫುಲ್ ಗೌರವ ಇದೆ. ತತ್ವ ಮಹತ್ತರಂ ಪ್ರೋಕ್ತಂ ದೇವಾನಾಂ ಉತ್ತರೋತ್ತರಂ
ಕುಟುಂಬಿ ಆದವನು ಕೂಡ ಶುಚೌ ದೇಶೆ ಒಳ್ಳೆ ರೀತಿ ಆಚಾರ ಇಟ್ಕೋಬೇಕು, ಒಳ್ಳೆ ರೀತಿ ನಡ್ಕೋಬೇಕು. ಸ್ವಾಧ್ಯಾಯಂ ಅಧೀಯಾನ, ತಾನು ಪಾಠ ಪ್ರವಚನಕ್ಕೆ ಹೋಗಬೇಕು. ಧಾರ್ಮಿಕಾನ್ ವಿಧದ, ತಾನು ಇನ್ನೊಬ್ಬರು ಹೇಳಿ ಧಾರ್ಮಿಕರನ್ನಾಗಿ ಮಾಡಬೇಕು. ಆದಷ್ಟು ಕೂಡ ಯತಿಗಳಿಗೆ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ, ಪೀಠಾಧೀಶರಿಗೆ ಭಾರಿ ಜಾಸ್ತಿ. ಅವ್ರಿಗೆ ಇದಿದ್ದಾಗೆ ವಿದ್ಯಾಪೀಠಗಳಾದ್ದರಿಂದ ತುಂಬ ಜವಾಬ್ದಾರಿ ಇರೋದು. ಬಟ್ ಪ್ರತಿಯೊಬ್ಬರಿಗೂ ತಂದೆ ಆದ ಜವಾಬ್ದಾರಿ ಇದೆ. ನಚ ಪುನರಾವರ್ತತೆ ಇತಿ ಗೃಹಿಣೋಪಸಂಹಾರ ಕ್ರಿಯತೆ. ಅವರು ಕೂಡ ಮಾಡಲೇಬೇಕು ಅಂತ ಹೇಳಿದರು. ತಸ್ಮಾತ್ ಗೃಹಸ್ಥಶ್ಚೈವ ಉತ್ತಮತ್ವತಿ ನವ. ಆದರೆ ಈ ರೀತಿ ತಿಳ್ಕೊಬಾರ್ದು. ಗೃಹಸ್ಥ ಇದು ಮಾಡ್ಕೊಟ್ರೆ ಅವನಿಗೆ ಯತಿಗಳಿಂದ ಶ್ರೇಷ್ಠ ಆಗಲ್ಲ ತಿಳ್ಕೊಬಾರ್ದು. ಅವ್ರು ಶ್ರೇಷ್ಠ ಹೌದು, ಇನ್ನೊಬ್ರಿಗೆ ಕಂಪೇರ್ ಮಾಡೋಕ್ಕೆ ಹೊರಟಾಗ ಯತಿಗಳಿದ್ದಾರೆ ಅಂತ ತಿಳ್ಕೊಬೇಡ. ಅಲ್ಲಿ ಮನೆ ಕೆಲಸ ಅಂತ ಇಲ್ಲೇ ಇಲ್ಲ ಅವರಿಗೆ. ಯಾತಕ್ಕೆ? ಮನೆ ಕೆಲಸ ಇಲ್ಲ, ವೃದ್ಧಿ ಇಲ್ಲ, ಸೂತಕ ಇಲ್ಲ, ಯಾವ್ಯಾವುದೂ ಇಲ್ಲ. ಅದು ಇವರು ವೇಸ್ಟ್ ಆಗುತ್ತೆ. ಗೃಹಸ್ಥನ ಟೈಮ್ ಕೆಲವು ಸಲ ಅವ್ರ ಟೈಮ್ ವೇಸ್ಟೇ ಆಗೋದಿಲ್ಲ. ಅದರಿಂದಾಗಿಯೇ ಅವರು ಹೆಚ್ಚು ಮಾಡ್ತಾರೆ. ಆದಷ್ಟು ಇದ್ದರೆ ಅದು ಅವ್ರು ಜಾಸ್ತಿ ಪುಣ್ಯ ಬರಲೇಬೇಕು. ಅವ್ರಿಗೆ ನ್ಯಾಚುರಲಿ ಮಾಡ್ತಿರ್ಬೇಕಷ್ಟೇ, ಎಲ್ಲರೂ ಬರೋದಿಲ್ಲ. ಯತಃ ಕ್ರಿಸ್ತಗೃಹಸ್ಥಾನ್ ದೇವಾನ್ ಅಪೇಕ್ಷೈವ ಉಪಸಂಹಾರ ಕ್ರಿಯತೆ. ಆ ದೃಷ್ಟಿಯಿಂದ ದೇವತೆ ಮನುಷ್ಯ ಗೃಹಸ್ಥ ಇದ್ದಾನೆ, ದೇವತೆ ಗೃಹಸ್ಥ ಇದ್ದಾನೆ. ಇದರ ಯಾವ ಗೃಹಸ್ಥರ ಶ್ರೇಷ್ಠರು ಅಂತ ಕೇಳಿದರೆ ಭೂಲೋಕದ ಯತಿಗಳಿಗಿಂತ ಪೀಠಾಧೀಶರಿಗಿಂತ ಯಾರು ಶ್ರೇಷ್ಠ? ದೇವತೆಗಳು ಶ್ರೇಷ್ಠ. ಯಾಕೆ? ಅವ್ರು ನೀವು ಗೃಹಸ್ಥರು ಹೌದು, ಎಲ್ಲ ಕೆಲಸ ಎಲ್ಲರಿಗೂ ಚೆನ್ನಾಗೇ ಮಾಡಿಸ್ತಾರೆ. ಆದ್ದರಿಂದ ಅವರಲ್ಲಿ ಏನಿಲ್ಲ. ಯತಿಗಳು ಗೃಹಸ್ಥ ದೇವರು ಪೂಜೆ ಮಾಡ್ತಾರೋ ಇಲ್ಲ? ಗೃಹಸ್ಥ ದೇವರನ್ನ ಲಕ್ಷ್ಮೀನಾರಾಯಣರು, ಭಾರತೀ ರಮಣ ಇವೆಲ್ಲ ಮಾಡ್ತಾರೋ ಇಲ್ಲೋ? ಏನೋ ಯತಿಗಳಾದ್ದರಿಂದ ಮಾಡಬಾರ್ದು ಅಂತ ಬಿಟ್ಟಿಲ್ವಲ್ಲ, ಬಿಡಕ್ಕೆ ಸಾಧ್ಯ ಇಲ್ಲ. ಅವರ ಗೃಹಸ್ಥತ್ವ ಇವರು ಯತಿಗಿಂತ ಭಾರಿ ದೊಡ್ಡ. ಯಾರ? ಮನುಷ್ಯೋತ್ತಮರಲ್ಲಿ ಗುಂಪು ಯತಿಗಳು. ಮನುಷ್ಯೋತ್ತಮರು ಯತಿಗಳಿಗೆ ಕಡಿಮೆ ಏನು ಅರ್ಥನೇ ಇಲ್ಲ ಅದರೊಳಗೆ. ಯತಿಗಳು ಯಾವ ಯತಿಗಳವರು? ಮನುಷ್ಯರಾಗ ಯತಿಗಳ, ಮನುಷ್ಯೋತ್ತಮರ ಯತಿಗಳ, ಅದು ಬೇಕು. ನಿನ್ನೆ ಬರಲಿಲ್ಲ, ನಿನ್ನೆ ಎಷ್ಟೇನು ವೆರೈಟಿಗಳಿದ್ದಾರೆ ಅಂತ. ಕಾಗೆ ಯತಿಗಳಾದರೆ ಎಲ್ಲೆಲ್ಲಿರೋದಿಲ್ಲ. ನಿನ್ನೆ ಬಂದಿದ್ದಿಲ್ಲ ಅವರು? ಬಂದಿದ್ರು. ಯತಿ ವೇಷದ ಯತಿಗಳು ಲೆಕ್ಕಕ್ಕೆ ಬರೋದಿಲ್ಲ. ನಿಜವಾದ ಯತಿ ಪ್ರಶ್ನೆ ಬಂದಾಗ ಅದು ಗೃಹಸ್ಥರಿಗಿಂತ ಭಾರಿ ಮೇಲೆ. ಕೃಷ್ಣ ಹೇ ಕೃಷ್ಣ. ಯತಿಗಳು ನಮ್ಮಲ್ಲಿ ಗೃಹಸ್ಥರು ಯತಿಗಳು ಅಷ್ಟೇ. ವಯನಪ್ರಸ್ಥರು, ವಾನಪ್ರಸ್ಥರು. ದೇವತೆಗಳು ಹಾಗಲ್ಲ, ಎಲ್ಲ ಆಶ್ರಮದಲ್ಲೂ ಬಿಡಬಹುದು. ಇದು ವಿಶೇಷ ಅವರಿಗೆ. ಕೃಷ್ಣ ಹಿ ಏತೆ ಗೃಹಿಣೋ ದೇವಾ ಕೃಷ್ಣ ಹಿ ಏತೆ ಯತಯಃ ಅತ ಏತೇಷಾಂ. ಅವರು ಗೃಹಸ್ಥರು ಹೌದು, ಯತಿಗಳೂ ಹೌದು, ಏನು ಹೇಳಿದ್ರು ಬರುತ್ತೆ ಅವರು. ಏತೇಷಾಂ ನ ಪುತ್ರಾಃ ದಾಯಮುಪಯಂತಿ ನ ಚೈತೆ ಗೃಹಾನ್ ವಿಸೃಜಂತಿ. ಮತ್ತು ಅರಾಗಾಹ, ಅವ್ರು ನೋಡಿ ಮಕ್ಕಳಿಗೆ ಭಾಗ ಕೊಡೋದು ಏನು ಪ್ರಶ್ನೆ ಇಲ್ಲ ಅವರಿಗೆ. ಆ ರಾಗದ್ವೇಷಗಳಿಲ್ಲ ಅವರಿಗೆ. ಮುಂದೆ ಅಲೋಭಾಹ ಸರ್ವಭೋಗಾಹ ಸರ್ವಜ್ಞಾಹ ಸರ್ವಕರ್ತಾರಃ ಇತಿ ಉತ್ತರಾಯಣ ಶ್ರುತಿ. ಉತ್ತರಾಯಣ ಶ್ರುತಿಯಲ್ಲಿ ಯಾತಕ್ಕೆ ಹೇಳ್ತಾರೆ ಇದೆಲ್ಲ ಕೂಡ? ದೇವತೆಗಳು ಕೇಳರೇ ಬೇರೆ. ಆದ್ದರಿಂದ ನಾವು ಅವರನ್ನ ಜೊತೆ ಕಂಪೇರ್ ಮಾಡೋಕ್ಕೆ ಹೋಗಲೇಬಾರದು. ಅವ್ರನ್ನ ಯಾರು ಕೂಡ ಮೌನವದಿತರೇಷಾಂ ಅಪಿ ಅಧ್ಯುಪದೇಶ ನಚ ಆಶ್ರಮದ್ವಯಮೇವ ದೇವಾನಾಂ. ದೇವತೆಗಳು ಎರಡು ಆಶ್ರಮ ಇಲ್ಲ, ಎಲ್ಲ ಆಶ್ರಮವೂ ಇದೆ. ದೇವಾ ಏವ ಬ್ರಹ್ಮಚಾರಿಣೋ ದೇವಾ ಏವ ಗೃಹಸ್ಥಾಃ ದೇವಾ ಏವ ವನಸ್ಥಾಃ ಯಥಾ ಹಿ ಏತೆ ಮುನಯಃ ಏವಂ ಸರ್ವವರ್ಣಾಃ ಸರ್ವಾಶ್ರಮಾಃ ಸರ್ವಂ ಹಿ ಏತೆ ಕರ್ಮ ಕುರ್ವಂತಿ ಇತಿ ಕೌಂಠರವ್ಯಶ್ರುತೌ ಯತಿತ್ವ ದೃಷ್ಟಾಂತೇನ ಅನ್ಯೇಷಾಮಪಿ ಉಪದೇಶ. ಈ ದೃಷ್ಟಾಂತ ಕೊಟ್ಟಿರೋದ್ರಿಂದ ಎಲ್ಲ ಆಶ್ರಮನೂ ಎಲ್ಲ ವರ್ಣನೂ ಆಗತ್ತೆ. ಕೆಲವು ದೊಡ್ಡ ಎಲ್ಲ ವರ್ಣಗಳ ಕೆಲಸನೂ ಮಾಡ್ಬೋದು ಅವರು. ಓ ಮನಾವಿಷ್ಕುರ್ವನ್ ಅನ್ವಯ. ಆ ಟೈಮ್ನಲ್ಲಿ ನಮ್ಮಲ್ಲೇ ಕೂಡ ಎದ್ದಾಗ ಬ್ರಾಹ್ಮಣ ಆಗಿರ್ತಾನೆ, ಬರ್ತಾ ಇದಾಗ್ತಾನೆ. ಆ ಟೈಪ್ ಆಗ ಉತ್ತಮರಿಗೆ ಯಾವಾಗಲೂ ಇರ್ತಾರೆ. ಆಚಾರ್ಯರು ದೊಡ್ಡ ಮೇಲೆ ಹೋದಂತೆ ಅವ್ರಿಗೆ ಕೆಪಾಸಿಟಿ ಜಾಸ್ತಿ ಆಗ್ತಾವೆ. ಕೆಳಗಿದ್ದವರು ಕೂಡ ಹೆಸರಿಗೆ ಬ್ರಾಹ್ಮಣ ದೇವತೆಗಳು ಹಾಗೆಲ್ಲ ಇದ್ದಾರೆ. ಬಟ್ ಎಲ್ಲದಕ್ಕೂ ಅವೈಲಬಲ್. ಒಂದು ವ್ಯತ್ಯಾಸ ಇದೆ ಅಷ್ಟೇ ಹೊರತು ಪ್ರಧಾನವಾಗಿ ಬ್ರಾಹ್ಮಣ ಅಂತ ಹೇಳಬೇಕು ಹೊರತು ಉಳಿದಂತೆ ಅಲ್ಲ. ಇಲ್ಲ ಅಂತ ಈಗ ಇದೆಲ್ಲ ಕೇಳಿದ ಮೇಲೆ ಏನು ಅನಿಸುತ್ತೆ ನಮಗೀಗ? ಎಲ್ಲರಿಗೂ ಹೇಳಿಬಿಡೋಣ, ಎಲ್ಲರೂ ಮೋಕ್ಷಕ್ಕೆ ಹೋಗಲಿ ಅಂತ ಕೇಳಿದರೆ ಹಾಗೆ ಹೇಳೋದಕ್ಕೆ ಬರೋದಿಲ್ಲ. ಅನಾವಿಷ್ಕುರ್ವನ್ ಅನ್ವಯಾತೋಂ. ಇದನ್ನೆಲ್ಲ ಕೂಡ ಆದಷ್ಟು ಪ್ರಕಾಶನ ಮಾಡದೇ ಇರಬೇಕೆ ಹೊರತು ಏನು ಮಾಡಿಕೊಡೋದು? ಓಪನ್ನಾಗಿ ಹೇಳಬಾರ್ದು. ತಾತ್ಪರ್ಯ ಅಷ್ಟೇ, ಓಪನ್ನಾಗಿ ಹೇಳக்கூಡದು. ವೆರಿ ಇಂಪಾರ್ಟೆಂಟ್. ಆವಿಷ್ಕಾರ ಅಂದರೆ ಓಪನ್ನಾಗಿ ಹೇಳೋದು. ಪುಸ್ತಕ ಪ್ರಿಂಟ್ ಆಗಿದೆ, ಬಿಡುಗಡೆ ಆಗಿಲ್ಲ, ಇನ್ನು ಬಿಡುಗಡೆ ಆಗಿಲ್ಲ ಕೊಡಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಬಿಡುಗಡೆ ಆದಮೇಲೆ ಅದು ಓಪನ್. ಆದರೆ ಆದಷ್ಟು ಜ್ಞಾನ ಕಾರ್ಯ ಬಂದ ಕಾಲಕ್ಕೆ ಎಲ್ಲರಿಗೂ ಕೂಡ ಓಪನ್ನಾಗಿ ಹೇಳೋದಕ್ಕೆ ಹೋಗಬೇಡಿ.
ಅದಕ್ಕೆ ಅವ್ರು ಬಂದ ತಕ್ಷಣ 1 ವರ್ಷ ಇರಿ ಅಂತ ಹೇಳ್ತಿದ್ರಲ್ಲ ಹಾಗೆ ಟೆಸ್ಟ್ ಮಾಡಬೇಕು. ಇವತ್ತು ಯಾವುದೇ ಕೋರ್ಸ್ ಓಪನ್ ಕೋರ್ಸ್ ಅಂತಿದೆಯಾ? ಇಲ್ಲವೇ ಇಲ್ಲ. ಏತಾಂ ವಿದ್ಯಾಮಹೀತ್ಯ ಬ್ರಹ್ಮದರ್ಶಿ ವಾವಭವತಿ. ಇದನ್ನು ತಿಳ್ಕೊಂಡ್ರೆ ಅಪ್ರೋಷ್ಟ ಜ್ಞಾನಿ ಆಗ್ತಾನೆ. ಸ ಏತಾಂ ಮನುಷ್ಯೇಷು ವಿಬ್ರೂಯಾತ್ ಯಥಾ ಯಥಾಹ ವೈ ಬ್ರೂಯಾತ್ ತಥಾ ತಥಾ ಅಧಿಕೋ ಭವತಿ. ಒಬ್ಬರು ಎಲ್ಲರೂ ಒಂದು ಓದಿಬಿಟ್ಟಿದ್ದಾರೆ. ಈಗ ಒಬ್ರು ಹೇಳಕ್ಕೆ ಶುರು ಮಾಡ್ತಾನೆ. ಹೆಚ್ಚೆಷ್ಟು ಜನ ಕೇಳಿದಷ್ಟು ಇವನಿಗೆ ಜ್ಞಾನ ಜಾಸ್ತಿ ಆಗೋದ್ರಿಂದ ಫಲ ಜಾಸ್ತಿ ಆಗುತ್ತೆ. ಕ್ವಾಲಿಫಿಕೇಷನ್ ಇಬ್ಬರದು ಒಂದೇ. ಅವನು ಎಕ್ಸಿಕ್ಯೂಟಿವ್ ಜಾಬ್ ಹೋಗಿಬಿಟ್ರೆ ಇದಕ್ಕೆ ಬಂದುಬಿಟ್ಟ. ನಾಲೆಡ್ಜ್ ಯಾರು ಜಾಸ್ತಿ ಆಗುತ್ತೆ? ಇವ್ರಿಗೆ ಜಾಸ್ತಿ ಆಗುತ್ತೆ. ದಿವಸ ಹೇಳಿ 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 ಜಾಸ್ತಿ ಆಗುತ್ತೆ. ಆದ್ದರಿಂದ ಹೇಳೋ ಕೆಲಸ ಮಾಡಿ ಅಂತ ಹೇಳಿದರು. ಎಲ್ಲರಿಗೂ ಮಾಡ್ತೀವಿ ಅಂತ ಹಾಗೆ ಓಡಬೇಡಿ. ಯಾರಿಗೆ ಹೇಳಬೇಕು ಅವ್ರಿಗೆ ಮಾಡಬೇಕು ಹೊರತು ಏನು ಮಾಡಿಕೊಡೋದು ಬೇರೆಯವರೆಲ್ಲ ಹೇಳ್ಕೊಡೋದು. ಕಾಲೇಜ್ ಕ್ಲಾಸ್ಗಳಲ್ಲೂ ಕೂಡ ಯಾರಿಗೆ ಯಾವ ಕ್ಲಾಸ್ ಕೊಟ್ಟಿರ್ತಾರೋ ಅಲ್ಲಿ ಪಾಠ ಮಾಡಬೇಕೆ ಹೊರತು ಅದು ಸಿಮಿಲರ್ ಕ್ಲಾಸ್ ಸೆಕ್ಷನ್ ಬೇರೆ ಇರ್ಬೋದು. ಇವ್ರನ್ನ ಕಳಿಸಿದ್ರೆ ಹೋಗಬೇಕಿಲ್ಲ, ಹೋಗಾಗಿಲ್ಲ. ಇತಿ ಮಾಠರ ಶ್ರುತೌ ವಿದ್ಯಾದಾನಂ ಶ್ರೂಯತೆ. ವಿದ್ಯಾದಾನಕ್ಕೆ ಭಾರಿ ಮಹತ್ವ ಇದೆ. ತಚ್ಚ ಬಹೂನಾಂ ಸ್ವೀಕರಣಾರ್ಥಂ ಆವಿಷ್ಕಾರೇಣೇತಿ ನ ಮಂತವ್ಯ. ಅಂದರೆ ಆದ್ದರಿಂದ ಹೆಚ್ಚನಕ್ಕೆ ಹೇಳಬೇಡ ಅಂತ ಹೋಗಬೇಡಿ. ಯೋಗ್ಯರಿಗೆ ಹೆಚ್ಚನಕ್ಕೆ ಹೇಳಬೇಕೆ ಹೊರತು ಸುಮ್ಮನೆ ನಂಬರ್ ದೃಷ್ಟಿಯಿಂದ ಹೇಳೋದಕ್ಕೆ ಹೋಗಬೇಡಿ. ಅನ್ವಯಾದ್ಯುಕ್ತೇ. ಅನ್ವಯ ಅಂದರೆ ಯುಕ್ತಿ. ಏನದು? ಆವಿಷ್ಕಾರೇ ಅಯೋಗ್ಯಾನಾಮಪಿ ಸ್ವೀಕಾರ ಪ್ರಾಪ್ತಿ. ಮಾಡ್ತವ್ರು ಅಯೋಗ್ಯರು ಕೇಳಿಸ್ಕೊಂಡ್ಬಿಡ್ತಾರಲ್ಲ. ಓಪನ್ನಾಗಿ ಟ್ರೈನಿಂಗ್ ಕೊಟ್ಬಿಟ್ಟು ಶಸ್ತ್ರದ ಬಗ್ಗೆ ಬಾಂಬ್ ಹೇಗೆ ಹಾಕೋದು, ಪಬ್ಲಿಕ್ ಲೆಕ್ಚರ್ ಕೊಟ್ಟರೆ ಏನಾಗುತ್ತಾಗ? ಎಲ್ಲ ಅದು ಕೂಡ ಎಲ್ಲರಿಗೆಲ್ಲ ಹೇಳ್ಕೊಡೋದಿಲ್ಲ. ಅದರಲ್ಲೂ ಕೂಡ ಸಾಮಾನ್ಯ ಹೇಳ್ಕೊಡೋದು ಬೇರೆ, ಅದರಲ್ಲಿ ಎಕ್ಸ್ಪರ್ಟೈಸ್ ಮಾಡಿ ಹೇಳ್ಕೊಡೋದು ಬೇರೆ ಇರುತ್ತೆ. ಈಗ ಲೋಕ ಹಾಳಾಗಿ ಹೋಗ್ಬಿಡುತ್ತೆ ಅಷ್ಟೇ. ನಿಮಗೆ ಶಸ್ತ್ರವನ್ನು ಕಂಡಿದಾರಲ್ಲ, ಹಾಗೆ ಮಾಡಬಾರ್ದು. ಗೊತ್ತಾಯ್ತಾ? ಎಷ್ಟು ಜನ ಕೊಂದು ಹಾಕಿದ್ರು ಅವರು ಪಾಪ. ಯಾರ್ಯಾರು ಹೋದೋರ್ಲ ಕೊಂದು ಹಾಕ್ಬಿಟ್ರೆ ಎಷ್ಟು ಉಗ್ರಗಾಮಿಯನ್ನು ಕೊಲ್ಲೋದು ಬೇರೆ, ಇವರು ಕೊಲ್ಲೋದು ಬೇರೆ. ಆದರೆ ಅವ್ರು ಉಗ್ರಗಾಮ ಮೋಸಗಾರರಾದ್ರಿಂದ ಶಸ್ತ್ರ ಇಲ್ಲದೆ ಹೋದರೆ ಅಷ್ಟು ಮಾಡಕ್ಕೆ ಬರ್ತಿದ್ದಿಲ್ಲ ಅವರಿಗೆ. ನಿಶಸ್ತ್ರನಾಗಿದ್ದರೆ ಅಷ್ಟು ಜನ ಕೊಲ್ಲಕ್ಕೆ ಆಗ್ತಿದ್ದಿಲ್ಲ. ಅದಕ್ಕೆ ಅಯೋಗ್ಯರಿಗೆ ಶಾಸ್ತ್ರ ಕೊಡಬಾರ್ದು. ಯೋಗ್ಯರಿಗೆ ಕೊಟ್ಟರೆ ಅಷ್ಟು ಜನ ಪ್ರೊಟೆಕ್ಟ್ ಮಾಡ್ತಾನೆ. ಶಾಸ್ತ್ರ ಕೂಡ ಹಾಗೇನೆ. ಅದಕ್ಕೆ ದೃಷ್ಟಾಂತ ಕೊಡ್ತಾರೆ. ವೇದಗಳಲ್ಲೇ ಬಂದಿದೆ. ಸ್ತೋತ್ರ ಮಾಡ್ತಾರೆ ವಿದ್ಯಾಮಾನ ದೇವತೆಗಳೆಲ್ಲ. ವಾಯುದೇವರ ಹತ್ರ ಹೋಗ್ತಾರೆ, ಸ್ವಾಮಿ ಕಂಡವರಿಗೆಲ್ಲ ಹೇಳಬೇಡಿ, ಅವರವರಿಗೆ ಗನ್ನು ಕೊಡಬೇಡಿ, ಅವರಿಗೆ ಹೇಗೆ ಹೇಳ್ತಾರೋ ಕಂಡುಗಳು ಹೇಳಬಾರ್ದು, ನಮ್ಮನ್ನು ಕಾಪಾಡಿ ಅಂತ ದೇವತೆಗಳು ಕೇಳ್ಕೊತಾರೆ. ಮಾನಸ್ತೇನೇಭ್ಯೋ. ನಿಮಗೆ ಗೊತ್ತಿಲ್ಲ, ಕೆಲವು ಎಷ್ಟು ಅಯೋಗ್ಯರಿದ್ದಾರೆ ಅಂದರೆ ಹಸ್ತಪ್ರತಿ ಇಟ್ಕೊಂಡಿರ್ತಾರೆ, ತಾಳೆಗರಿ ಇಟ್ಕೊಂಡಿರ್ತಾರೆ. ಎಷ್ಟು ಹಠ ಗೊತ್ತು, ತಮ್ಮೊಂದು ಅಕ್ಷರ ಓದಕ್ಕೂ ಬರಲ್ಲ ಅದರಲ್ಲಿ. ಭಾರಿ ಆದ ಭ್ರಮೆ ಅದ್ರ ಮೇಲೆ. ಯಾರು ಕೇಳಿದ್ರೂ ಕೊಡೋದಿಲ್ಲ. ಗೊತ್ತಾಯ್ತಾ? ಕೆಲವರು ಕೇಳಿದೆ, ಏನು ಮಾಡ್ತೀರಾ? ಆಮೇಲೆ ಸುಟ್ಟಾಕಿಬಿಡ್ತೀನಿ ಅಂದರೆ ಸುಟ್ಟಾಕಿಬಿಡ್ತೀನಿ. ಆಮೇಲೆ ಯಕ್ಷೀರ ಬಳ್ಳಿ ಹಾಗೆ ಮಾಡಿದ. ಮಕ್ಕಳಿಗೆ ಸುಟ್ಟಾಕ್ರೆ ಹೇಳಿದಂತೆ ಸುಟ್ಟಾಕ್ಬಿಟ್ರು. ಎಂಥ ಅಪ್ಪ ಎಂಥ ಮಕ್ಕಳಿದ್ದಾರೆ ಹೆಸರು. ಅದನ್ನ ಹೇಳಬಾರ್ದು, ಹೇಳಿದ್ರೆ ಕೇಳಬಾರ್ದು ಕೂಡ. ಅದು ಯಾವ ಜನ್ಮ ಜ್ಞಾನ ಬರಬೇಕಾತಿಗೆ ನೋಡಿ. ತುಂಬ ಜನ ಆ ಥರ ಇದ್ದಾರೆ. ನಾನು ಕೆರೆಗೆ ಹಾಕಿ ಸಾಯ್ತೀನಿ ಅಂತ ಹೇಳಿದ್ರು, ಕೆರೆಗೆ ಹಾಕಿ ಸುತ್ತರಿದ್ದಾರೆ. ಏನು ಜ್ಞಾನ ಇರೋದೇ ಅದಕ್ಕಾಗಿದೆ. ಬರೆದವ್ರು ಎಷ್ಟು ಶಾಪ ಹಾಕೋದಿಲ್ಲ ಫಸ್ಟ್ ಅವರಿಗೆ. ಯೋಚನೆ ಮಾಡಬೇಕಾದ್ರೆ ಅಂತ ಅದು ಭ್ರಮೆ. ಅದು ಒಂದು ಅಮೂಲ್ಯ ಅಂತ ತಿಳ್ಕೊಂಡ್ರೆ ಯಾರಿಗೂ ಕೊಡಬಾರ್ದು ಅಂತ ಅರ್ಥ ಅಲ್ಲ, ಅಯೋಗ್ಯರಿಗೆ ಕೊಡಬಾರ್ದು ಅಂತ ಅರ್ಥ. ಯೋಗ್ಯರಿಗೆ ಕೊಡೋದು ಇಟ್ಕೊಂಡು ಏನು ಮಾಡ್ತೀರಿ? ಹಾಗಿದ್ದರೆ ಅವ್ರು ಬರೆದಿದ್ದೆ ಅದಕ್ಕೆ. ಜಾಗೃತು ಯೇಷಾಂ ನೇತಾನ್ ನೈತನ್ ನಾಪರಂ ಕಿಂಚನೈಕಂ ಬ್ರಹ್ಮಣಸ್ಪತೆ ಬ್ರೂಹಿ ತೇಭ್ಯ ಕದಾಚಿತ್. ಯಾರು ಯೋಗ್ಯರಿದ್ದಾರಲ್ಲ ಅವ್ರಿಗೆ ಮಾತ್ರ ಹೇಳಬೇಕೆ ಹೊರತು ಉಳಿದವ್ರು ಎಂದೂ ಕೂಡ ಹೇಳ್ಕೊಡೋದು. ಅದು ಗೊತ್ತಾಗೋದು ಯಾವ 4 ದಿವಸ ನೋಡಿದ್ರೆ ಗೊತ್ತಾಗುತ್ತೆ, ಕಷ್ಟ ಗೊತ್ತಾಗೋದಿಲ್ಲ. ಅಥೋಪಶಮೇನ ಅಪರತಾ ಮನುಷ್ಯಾ ಅಥೋಪಶಮೇನ ಉಪರತಾ ಮನುಷ್ಯಾ ಏ ಧರ್ಮಿಣೋ ಬ್ರೂಹಿ ತೇಭ್ಯ. ಯಾರಿಗೆ ಶಬ್ದವಾದ ಸಂಪತ್ತಿ ಇರುತ್ತೆ ಅವ್ರಿಗೆ ಹೇಳಬೇಕು. ಇದೆಲ್ಲ ಅಥ ಶಬ್ದದ ಅರ್ಥ. ಮತ್ತೆ ಆ ದೇವಾನ ಮೋಹತೆ ಪ್ರಯೋ ಹೃದಿ ಬೃಹಸ್ಪತೆ ನ ಪರಃ ಸಾಮ್ನೋ ವಿದುಹು ಇತಿ. ಇನ್ನೊಂದು ಶ್ಲೋಕ. ವಿದ್ಯಾಹ ವೈ ಬ್ರಾಹ್ಮಣ ಮಾ ಜಗಾಮ. ವಿದ್ಯಾಮಾನ ದೇವತೆಗಳು ಬ್ರಹ್ಮದೇವರ ಹತ್ರ ಹೋಗಿ ವಾಯುದೇವರ ಹತ್ರ ಕೇಳ್ತಾ ಇದ್ದಾರೆ, ಗೋಪಾಯಮಾಂ, ನಮ್ಮನ್ನು ಕಾಪಾಡಿ. ಏನಂತ? ಸೇವಹಿಹಿ ತೇ ಅಹಮತ್. ಮೇಲೆ ದೊಡ್ಡ ನಿಧಿಗಳು ಅಲ್ಟಿಮೇಟ್. ಅದಕ್ಕೆ ನಮಗೆ ನೀವೇ ಗತಿ. ಅನಾರ್ಯಕಾಯ. ಅವನ ಅನಾರ್ಯನೋ. ಎಲ್ಲಿ ಬಂದಿದೆ ಅನಾರ್ಯ? ಅನಾರ್ಯ ದುಷ್ಟಂ. ಅನಾರ್ಯರಿಗೆ ಹೇಳಬೇಡ. ಅನೃಜವೇ. ಯಾರು ಪ್ರಾಮಾಣಿಕರಲ್ಲ ಅವ್ರಿಗೆ ಹೇಳಿಕೊಡೋದು. ಶಠಾಯ. ಶಠ ಮೋಸಗಾರರು ಅವ್ರಿಗೆ ಹೇಳಿಕೊಡೋದು, ವಂಚನೆ. ನಮಾಂ ಬ್ರೂಯ ರುಜವೇ ಬ್ರೂಹಿ ನಿತ್ಯಂ. ರುಜು ಅಂದರೆ ಫಸ್ಟ್ ಅರ್ಥ ರುಜು ದೇವರಿಗೆ. ಅದು ಅವ್ರಿಗೆ ಹೇಳಬೇಕಾದ್ರೆ ರುಜುಗಳಿಗೆ ಮಾತ್ರ ಅಲ್ಟಿಮೇಟ್ ಹೇಳೋದು. ತತ್ತೇನೇ ಬ್ರಹ್ಮ ಹೃದಯ ಆದಿಕವೈ ಅವರಿಗೆ. ಉಳಿದವರೆಲ್ಲ ಪ್ರಾಮಾಣಿಕರಿಗೆ ಹೇಳಬೇಕೆ ಹೊರತು ಬೇರೆಯವರು ಹೇಳಿಕೊಡೋದು. ಇತಿ ಅನಾವಿಷ್ಕರಣಧಿಕರಣ. ಕೊನೆಯ ಅಧಿಕರಣ. ಓ ಮೈಹಿಕಂ ಅಪ್ರತಿಬಂಧೆ. ಯಾವುದು? ಅದು ಬೇರೆ. ಅದು
ಅಪಶುದ್ರಾದಿಗಳ ಪ್ರಸಂಗ ಬೇರೆ, ಈ ಪ್ರಸಂಗ ಬೇರೆ. ಅಯೋಗ್ಯರಿಗೆ ಹೇಳಬಾರ್ದು ಅಂತ. ಅಲ್ಲಿ ಯೋಗ್ಯರಿದ್ದರೂ ಕೂಡ ಅವ್ರಿಗೆ ಅರ್ಥ ಆಗೋದಿಲ್ಲ ಅಂತ ಹೇಳಬಾರ್ದು ಅಂತ ಹೇಳಿದ್ದಾರೆ. ಇವತ್ತು ಹೇಳಿದ್ದಾನೆ ಮೆಡಿಕಲ್, ಒಬ್ಬ ಆರ್ಟ್ ಸ್ಟೂಡೆಂಟ್ಗೆ ಮೆಡಿಕಲ್ ಸೀಟ್ ಕೊಡೋದಿಲ್ಲ ಅಂತ ದುಷ್ಟ ಅಂತ ಕೊಡೋದಿಲ್ಲ, ಅಲ್ಲ ಎಲಿಜಿಬಿಲಿಟಿ ಇಲ್ಲ ಅಂತ ಕೊಡೋದಿಲ್ಲ. ಒಬ್ಬ ಗುಂಡಾಗೆ ಅವ್ನು ಫಸ್ಟ್ ರ್ಯಾಂಕ್ ಇದರಲ್ಲಿ ಬಂದಿದ್ದರೂ ಕೊಡೋದಿಲ್ಲ, ಯಾಕೆ ಅಯೋಗ್ಯ ಅಂತ ಹೇಳ್ಬಿಟ್ಟು. ಡಿಫ್ರೆನ್ಸ್ ಇದೆ ಎಲ್ಲಕ್ಕೂ ಕೂಡ, ಅರ್ಹತೆ ಬೇರೆ ಅನರ್ಹತೆ ಬೇರೆ. ಐಹಿಕಂ ಅಪ್ರಸ್ತುತ ಪ್ರತಿಬಂಧೆ ತದ್ದರ್ಶನಾತ್ ಓಂ. ಇಷ್ಟೆಲ್ಲ ಮಾಡಿದ ಮೇಲೆ ನಮಗೆ ಕೊನೆ ಜನ್ಮ ಇದೇ ಆಗುತ್ತೋ ಬೇರೆ ಇರುತ್ತೋ ಅಂತ ಪ್ರಶ್ನೆ. ಈಗ ದೇವ್ರ ದಿವಸ ಇದೇ ಜನ್ಮದಲ್ಲಾಗಿ ಮುಕ್ತಿ ಹೋಗಿಬಿಡ್ತೀವ ಅಂತ ಕೇಳಿದರೆ ಅವ್ರು ಉತ್ತರ ಕೊಡ್ತಾರೆ, ಓಂ ಐಹಿಕಂ ಅಪ್ರಸ್ತುತ ಪ್ರತಿಬಂಧೆ ತದ್ದರ್ಶನಾತ್ ಓಂ. ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಇತಿ ದರ್ಶನಾರ್ಥಂ ಶ್ರವಣಾದಿ ವಿಧೀಯತೆ. ತಚ್ಚ ದರ್ಶನಂ ಐಹಿಕಮೇವ ಪ್ರಾರಬ್ಧ ಪ್ರತಿಬಂಧಾಭಾವೆ. ಇದೇ ಜನ್ಮದಲ್ಲೇ ಆಗಬಹುದು. ಗೊತ್ತಾಯ್ತಾ? ಇದೇ ಜನ್ಮದಲ್ಲಿ ಆಗಬಹುದು ಅಂತ ಕೇಳಿದರೆ 2 ಪಾಯಿಂಟ್ ಇದೆ. ಅವನಿಗೆ ಜ್ಞಾನ ಒಂದೇ ಜನ್ಮದಲ್ಲಿ ಬರುತ್ತಾ ಅಂದರೆ ಒಂದೇ ವರ್ಷಕ್ಕೂ ಮೆಡಿಕಲ್ ಮಾಡೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಆದರೆ ಕೆಲವರಿಗೆ ಅಷ್ಟೇ ಆಗುತ್ತೆ, ಕೆಲವರು ಡಿಸ್ಕಂಟಿನ್ಯೂ ಮಾಡೋರು ಇರ್ತಾರೆ. ಆದರೆ ಎಷ್ಟು ವರ್ಷ ಕಂಪ್ಲೀಟ್ ಮಾಡಬೇಕು, ಅವ್ರು ಮಾಡಿದ್ರೆ ಇದೇ ಆಗುತ್ತೆ, ಆಗೋದಿಲ್ಲ ಅಂತೇನಿಲ್ಲ. ಇನ್ನೂ ತುಂಬ ಅರ್ಥ ಇದೆ ಅದಕ್ಕೆ. ಒಂದು ಅರ್ಥ ಅದಕ್ಕೆ ಹೇಳ್ತಾರೆ ಶ್ರವಣಾದಿ ವಿಧೀಯತೆ. ಇನ್ನು ಅಪ್ರೋಕ್ಷ ಜ್ಞಾನ ಬಂದಿದೆ ಜನ್ಮದಲ್ಲಿ, ಇದೇನಾದ್ರು ಮೋಕ್ಷನ ಆಗುತ್ತೋ ಅಂತ ಕೇಳಿದರೆ ಇಲ್ಲ, ಪ್ರಾರಬ್ಧ ಕರ್ಮ ಇದ್ದರೂ ಆಗೋದಿಲ್ಲ. ಅದಕ್ಕೆ ಹೇಳಿದರು ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಜ್ಞಾನ ಬರಬಾರ್ದು, ಬಹು ಜನ್ಮಗಳೇ ಬೇಕು. ಆದರೆ ಜ್ಞಾನ ಬಂದ ಜನ್ಮದಲ್ಲೇ ಮೋಕ್ಷ ಆಗುತ್ತೆ ಅಂದರೆ ಆಗಬಹುದು, ಪ್ರಾರಬ್ಧ ಇಲ್ಲದೆ ಹೋದ್ರೆ ಆಗಬಹುದು. ಗೊತ್ತಾಯ್ತಾ? ಇವಾಗ 20ನೇ ವರ್ಷಕ್ಕೆ ಅವರಿಗೆ ಅಪ್ರೋಕ್ಷ ಜ್ಞಾನ ಅಂತ ತಿಳ್ಕೊಬೇಡ. ಇನ್ನೊಂದು 80 ವರ್ಷದಷ್ಟು ಅವನು ಏನಿತ್ತು ಪ್ರಾರಬ್ಧ ಕರ್ಮ ಇತ್ತು, 100 ವರ್ಷ ಆಯಿತು, ಸತ್ತ ಮೋಕ್ಷಕ್ಕೆ ಹೊರಟುಬಿಟ್ಟ ಅಷ್ಟೇ. ಅದು ಪ್ರಾರಬ್ಧ ಕರ್ಮ ಜಾಸ್ತಿ ಇತ್ತು, ಆಗ ಮತ್ತೆ ಹುಟ್ಟಲೇಬೇಕು ಆ ಕರ್ಮ ಕಡೆಯವರೆಗೂ ಕೂಡ. ಆದರೆ ಒಂದು ಅನಂತರದ ಕರ್ಮಗಳು ಲೇಪ ಇಲ್ಲವರಿಗೆ, ಲೇಪ ಇಲ್ಲ ಅಂದರೆ ಮುಕ್ತಿಗೆ ಅಡ್ಡಿ ಆಗೋದಿಲ್ಲ. ಎಕ್ಸ್ಟೆಂಡ್ ಆಗ್ಬೋದು ಬೇಕಾದ್ರೆ, ಮುಕ್ತಿಗೆ ಅಡ್ಡಿ ಆಗೋದಿಲ್ಲ. ಹೆಚ್ಚು ಪುಣ್ಯ ಮಾಡಿದರೆ ಆನಂದ ಉನ್ನಾಹ ಸಮೇತ ಕೊಡ್ತಾರೆ, ಪಾಪ ಮಾಡಿದರೆ ಶಿಕ್ಷೆನೂ ಕೊಡ್ತಾರೆ. ಅದಕ್ಕೆ ವಿನಾಯಿತಿ ಇಲ್ಲ. ಅದು ವಿನಾಯಿತಿ ತಿಳ್ಕೊಂಡ್ರೆ ತಪ್ಪದು. ಏನೋ ಯಾರು ಹಾಂ ಇಲ್ಲಿ ಇದ್ದರೆ ಇರೋದಿಲ್ಲ, ಅವರು ಪ್ರಾರಬ್ಧ ಎಲ್ಲ ಹೋಗ್ಬಿಟ್ಟಿರ್ತಾರೆ, ಇರೋದೇ. ಇವತ್ತು ಉದಾಹರಣೆ ಬೇಗ ಕೆಲವು ದೊಡ್ಡ ದೊಡ್ಡ ಜ್ಞಾನಿಗಳು ಬೇಗ ಹೋಗ್ಬಿಡ್ತಾರೆ, ಪ್ರಾರಬ್ಧ ಇರೋದಿಲ್ಲ, ಜ್ಞಾನ ಆಗಿರುತ್ತೆ. ಅವ್ರ ಅಪವೃತ್ತಿ ಅಲ್ಲದು, ಕಾಲ ಬಿಡ್ತೇನೆ ಅಷ್ಟು ಸ್ವಲ್ಪ ತಿರ್ಬೇಕಲ್ಲ ಅಷ್ಟೇ. ಅಷ್ಟು ಅದು ಇರ್ತಾರೆ, ನಮಗೆ ಗೊತ್ತಾಗಲ್ಲ. ಅದು ಹೇಳೋದಿಲ್ಲ ಅವ್ರಾಗಲ್ಲ. ಯಾರು ಹೇಳ್ತಾರೋ ಅವ್ರಿಗೆ ಆಗಿರೋಲ್ಲ ಗ್ಯಾರಂಟಿ, ಅದು ಬೇರೆ. ಹಾಂ ಆಗಾಮಿ ಬಂದೇ ಇಲ್ಲ, ಎಲ್ಲಿ ಹೊರಟೋಗುತ್ತದು, ಸಂಚಿತ ಹೋಗಿಬಿಡುತ್ತೆ. ಆಗಾಮಿ ಲೇಪ ಇಲ್ಲ, ಪ್ರಾರಬ್ಧ ಅನುಭವಿಸ್ತಿರ್ಬೇಕು. ಹಾಂ ದರ್ಶನವಹಿಕಮೇವ ಶ್ರುತ್ವಾತ್ಮಾನಂ ಪ್ರೀತಿ ಮಜಿಪೂರ್ವಂ ಉಪಾಸ್ಯೈವ ಹಿ ದೃಷ್ಟಿಂ ಪರಮಸ್ಯ ವಿಂದೇತ್. ಯದ್ದಿ ಆರಬ್ಧಂ ಕರ್ಮ ನಿಬಂಧಕಂ ಸ್ಯಾತ್ ಪ್ರೇತ್ಯೈವ ಪಶ್ಯೇತ್ ಯೋಗಮೇವ ಅನ್ವವೇಕ್ಷ ಇತಿ ಸೌಪರ್ಣ್ಯಶ್ರುತೌ ದರ್ಶನಾತ್. ಪ್ರಾರಬ್ಧ ಇದ್ದರೆ ಮಾತ್ರ, ಎಂಥ ಪ್ರಾರಬ್ಧ ಇರುತ್ತೆ ನೋಡಿಕೊಂಡು ಅಂಥ ಜನ್ಮ ಬರುತ್ತೆ ಅವನಿಗೆ. ಆ ಜನ್ಮ ಕಳೆದ ಮೇಲೆ ಸದ್ಗತಿಗೆ ಹೋಗ್ಬಿಡ್ತಾರೆ. ಆದರೆ ಕೊನೆಯ ಜನ್ಮ ಮಾತ್ರ ಸ್ವರೂಪದ್ದೇ ಆಗಿರುತ್ತೆ ಎಂಬುದು ವಿಶೇಷ. ಅನಾದಿ ಜನ್ಮ ಸಂಬದ್ಧಂ ನಿಭೇತ್ತುಂ ಪಾಪಪಂಜರಂ ಯಾವತ್ಯಾ ಸೇವೆಯ ಶಕ್ಯಂ ಯಾವತ್ ಕರ್ಮ ಚ ನ ಸಂಶಯ. ಪ್ರಾರಬ್ಧ ಎಷ್ಟಿದೆಯೋ ಅಷ್ಟು ಅನುಭವಿಸ್ಲೇಬೇಕು ನಾವು. ಇಲ್ಲಿಂದ ಮೈಸೂರು ಎಷ್ಟು ದೂರ, ಇಲ್ಲಿಂದ ಹೇಳ್ತೀವಿ ನಾವು. ಹುಬ್ಬಳ್ಳಿಯಿಂದ ಎಷ್ಟು ದೂರ ಚೇಂಜ್ ಆಗೋಯ್ತು, ಚೆನ್ನೈಯಿಂದ ಎಷ್ಟು ದೂರ ಚೇಂಜ್ ಆಯಿತು. ಅದಕ್ಕೆ ಯಾರಿಗೆ ಎಷ್ಟು ಜನ್ಮ ಅಂತ ಹೇಳ್ಬೇಕಾದ್ರೆ ಏನು ಮಾಡಬೇಕು, ಎಲ್ಲಿಂದ ಅದು ಪ್ರಶ್ನೆ ಹಾಕ್ಬೇಕು. ಅದು ಜನರಲೈಸಿಗೆ ಇಷ್ಟು ಅಂತ ಹೇಳಕ್ಕೆ ಬರೋದಿಲ್ಲ. ಪ್ರಾರಬ್ಧ ಎಷ್ಟಿದೆ ಅವರವ್ರ ಅಕೌಂಟ್ ಆದ್ದರಿಂದ ಅಷ್ಟು ಹೇಳಬೇಕು. ಒಂದೇ ಸ್ಯಾಲ್ರಿ ಇದ್ದವರೇ ಕೆಲವರು ಟ್ಯಾಕ್ಸ್ ಕೊಡೋದಿಲ್ಲ, ಕೆಲವು ಕೊಡ್ತಾರೆ. ಯಾಕೆ ಸೇವಿಂಗ್ಸ್ ಎಲ್ಲ ಮಾಡಿರ್ತಾರೆ, ಬರೋದಿಲ್ಲ ಅವರಿಗೆ. ಉಳಿದವರಿಗೆ ಸೇವಿಂಗ್ಸ್ ಬೇಡ ನಮಗೆ ಅಂತ ಹೇಳಿದರೆ ಟ್ಯಾಕ್ಸ್ ಕೊಟ್ಟು ಉಪಯೋಗಿಸ್ಬಿಡ್ತಾರೆ. ಅಂದರೆ ಬೇರೆ ಆಗ್ತಾ ಹೋಗುತ್ತೆ. ಅವರಿಗೂ ಗೊತ್ತಾಗಲ್ಲ, ಗೊತ್ತಾಗಬೇಕು ಅಂತಿಲ್ಲ. ಕೆಲವು ಗೊತ್ತಾಗಬಾರದು, ಅವರವ್ರ ಇಷ್ಟ, ಅದು ಅವ್ರ ಯೋಗ್ಯತೆ ಮೇಲೆ ಡಿಪೆಂಡ್ ಆಗುತ್ತೆ. ಯಾವತ್ತು ಸಾಧಾರಣ ನಮ್ಮಲ್ಲೇ ನೋಡಿಬೇಕಾದ್ರೆ ಆಫೀಸರ್ ಜೊತೆ ಡೆಲ್ಲಿಗೆ ಹೋಗಿರ್ತಾರೆ, ಸಿಗ್ತಾರೆ. ಯಾವಾಗ ಹೋಗ್ಬೇಕು ಗೊತ್ತಿಲ್ಲ, ಆಫೀಸರಿಗೆ ಗೊತ್ತು ಅಂತ ಹೇಳ್ತಾರೆ. ಆಫೀಸರಿಗೆ ಗೊತ್ತಿರ್ತೀವಿ ಎಷ್ಟು ವರ್ಷಕ್ಕೆ ಆಗಬೇಕು ಗೊತ್ತಾಯ್ತು. ಇಲ್ಲೋದ್ರೆ ಈಗ ಶೂಟ್ ಮಾಡೋರಿಗೆ ಗೊತ್ತು, ಅವರಿಗೆ ಉಳಿದವರಿಗೆ ಬದಲೇ ಹೇಳೋದಿಲ್ಲ ಅವರು. ಆಮೇಲೆ ಅನಿಸ್ಕೊಳ್ತಾರೆ ಬದಲೇ ಅವ್ರಿಗೆ ಗೊತ್ತಿದ್ದು ಎಲ್ಲಿ ಶೂಟ್ ಮಾಡಬೇಕು ಅವರು. ಪರವು ಗುರವು ಮಟ್ಟಕ್ಕೆ ಹೋದಾಗ ಊಟಕ್ಕೆ ಎಷ್ಟಕ್ಕೆ ಆಗ್ತಾರಿದ್ರೆ ಕಾಯ್ತಾ ಗೊತ್ತಿರೋದು ಅಷ್ಟೇ. ಮನೆಯಲ್ಲಾದರೆ ಟೈಮಿಂಗ್ಸ್ ಹೇಳೋ, ಅಲ್ಲಿ ಟೈಮಿಂಗ್ಸ್ ಹೇಳೋಕ್ಕೆ ಬರೋದಿಲ್ಲ. ಯಾಕೆ ಸಾಧ್ಯನೇ ಇಲ್ಲ ಇನ್ನೂ ನಮಗೆ. ಇಹ ಜನ್ಮಾಂತರೇ ವಾಪಿ ತಾವತ್ತೈವತು ದರ್ಶನಂ ಶ್ರವಣಂ ಮನನಂಚೈವ ನಿಧಿಧ್ಯಾಸನಮೇವ ಚ ಪರೇ ಗುರೌ ಚ ಯಾ ಭಕ್ತಿ ಪರಿಚರ್ಯಾದಿಕಂ ಹರೇಃ ಏಷಾ ಸೇವೇತಿ ಸಂಪ್ರೋಕ್ತ
ಯಥಾ ತದ್ ದರ್ಶನಂ ಭವೇತಿತಿ ಪುನಃಸಮಿತ. ಸಿಂಪಲಾಗಿ ಹೇಳ್ಬಿಡ್ತಾರೆ. ಒಟ್ಟು ದೇವ್ರನ್ನ ಕಾಣಲಿಕ್ಕೆ ಏನಪ್ಪ ಮಾಡಬೇಕು ಅಂದರೆ ಶ್ರವಣ, ಮನನ, ನಿಧಿಧ್ಯಾಸನ ಮತ್ತು ಪರೇ ಗುರೌಚ ಯಾವ ಭಕ್ತಿ, ಹರಿಗುರುಗಳಲ್ಲಿ ಭಕ್ತಿ, ಪರಿಚರ್ಯಾಧಿಕ ದೊಡ್ಡವರ ಸೇವೆ, ಇವನ್ನೆಲ್ಲ ಮಾಡಬೇಕು. ಇದು ಮಾಡದೆ ಹೋದರೆ ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಮಾಡದೆ ಹೋದರೆ ಮಾತ್ರ ಅಪರೋಕ್ಷ ಜ್ಞಾನವೂ ಬರೋದಿಲ್ಲ, ಮುಕ್ತಿನೂ ಆಗೋದಿಲ್ಲ. ಆದ್ದರಿಂದ ಮಾಡಲೇಬೇಕು. ಏನೋ ಅದೇ ಹೌದು, ಎಲ್ಲರಿಗೂ ಅದು ಒಟ್ಟು ಸಾರ ಅಷ್ಟೇ. ಎಲ್ಲೇ ಹೋದರೂ ಅಲ್ಟಿಮೇಟ್ ಅದೇ. ಇತಿ ಐಹಿಕಾಧಿಕರಣಂ ಕೊನೆಯ ಸೂತ್ರ ಇದರೊಳಗೆ. ಓಂ ಏವಂ ಮುಕ್ತಿಫಲ ಅನಿಯಮಃ ತದವಸ್ತಾವಧೃತೆ ತದಸ್ತಾವಧೃತೆ ಓಂ ಏವಮೇವ ಪ್ರಾರಬ್ಧಕರ್ಮಾಭಾವೇ ಶರೀರಪಾತಾನಂತರಮೇವ ಮೋಕ್ಷಃ ತದ್ಭಾವೇ ಜನ್ಮಾಂತರಾಣಿ ಇತಿ ಅನಿಯಮಃ. ಆದ್ದರಿಂದ ಪ್ರಾರಬ್ಧ ಕರ್ಮ ಇದ್ದರೆ ಅದೇ ಜನ್ಮದಲ್ಲೇ ಮೋಕ್ಷ, ಇಲ್ಲದೆ ಹೋದರೆ ಜನ್ಮಾಂತರಗಳು ಅಂತಿದೆ. ಪ್ರತಿಯೊಬ್ಬರಿಗೂ ಅನ್ವಯ ಅವರವರು ಸೇರಿದ್ದಾದ್ದರಿಂದ ಜನರಲ್ ನಿಯಮ ಮಾಡೋಕ್ಕೆ ಬರೋದಿಲ್ಲ. ಧರ್ಮೇ ಸ್ವರ್ಗೇ ವಿಧರ್ಮೇ ನಿರಯಮೇತ್ಯ ಏವ ಬ್ರಹ್ಮ ಸಂಸ್ಥೋ ಅಮೃತಮೇತ್ಯೇವ. ಧರ್ಮಾಚರಣೆ ಮಾಡಿಕೊಂಡಿದ್ದರೆ ಸ್ವರ್ಗಕ್ಕೆ ಹೋಗ್ತಾನೆ, ವಿಶೇಷವಾದ ಜ್ಞಾನ ಇತ್ಯಾದಿ ಇದ್ದರೆ ತಪ್ಪು ಮಾಡಿದರೆ ನರಕಕ್ಕೆ ಹೋಗ್ತಾನೆ, ಆ ಜ್ಞಾನ ಬಂದಿದ್ದರೆ ಮೋಕ್ಷಕ್ಕೆ ಹೋಗ್ತಾನೆ. 3 ಭಾಗ ಈಗ. ಬ್ರಹ್ಮ ಸಂಸ್ಥೋ ಅಮೃತಮಿತಿ ಬ್ರಹ್ಮ ಸಂಸ್ಥಸ್ಯ ಮೋಕ್ಷಸ್ಯ ಏವ ಅವಧಾರಣಂ. ಬ್ರಹ್ಮ ಸಂಸ್ಥ ಅಂದರೆ ಏನು? ಬ್ರಹ್ಮಜ್ಞಾನಿಗೆ ಮೋಕ್ಷ ಮತ್ತು ಗ್ಯಾರಂಟಿ. ವಿದ್ವಾನ್ ಅಮೃತಮಾಪ್ನೋತಿ ನಾತ್ರ ಕಾರ್ಯ ವಿಚಾರಣ. ವಿದ್ವಾಂಸನಾದವನು ಅಪರೋಕ್ಷ ಜ್ಞಾನಿ ಆದವನು ಮೋಕ್ಷಕ್ಕೆ ಹೋಗೇ ಹೋಗ್ತಾನೆ, ವಿಚಾರಕ್ಕೆ ಕಾರಣ ಇಲ್ಲ. ಅವಸನ್ನಂ ಯದಾರಬ್ಧಂ ಕರ್ಮ ತತ್ರೈವ ಗಚ್ಚತಿ. ಪ್ರಾರಬ್ಧ ಕರ್ಮ ಹೋಯಿತು ಅಂದರೆ ಅದೇ ಜನ್ಮದಲ್ಲೇ ಹೋಗ್ತಾನೆ. ನಚೇತ್ ನಚೇತ್ ಬಹೂನಿ ಜನ್ಮಾನಿ. ಕೆಲವು 1 ಜನ್ಮ ಇರ್ಬೋದು, 10 ಜನ್ಮ ಇರ್ಬೋದು. ಆತ 3 ಜನ್ಮ ಇತ್ತು. ರಾಜ, ಜಿಂಕೆ, ಬ್ರಾಹ್ಮಣ, ಸದ್ಗತಿ, ಜಡಭರ್ತನ ಕಥೆ ಒಳಗೆ. ಅದು ಯಾರ್ಯಾರು ಎಷ್ಟಿರ್ತಾರೆ ಅವ್ರಿಗೆ ಗೊತ್ತಿರೋದಿಲ್ಲ. ಆದ್ದರಿಂದ ಅವರು ಅದು ಅನುಭವಿಸಿ ಹೋಗ್ತಾರೆ. ನಚೇತ್ ಬಹೂನಿ ಜನ್ಮಾನಿ ಪ್ರಾಪ್ಯೈವಾಂತೆ ನ ಸಂಶಯ ಇತಿ ನಾರಾಯಣಾಧ್ಯಾತ್ಮೆ. ಇಲ್ಲಿಗೆ ಮುಕ್ತಿ ಫಲಾಧಿಕರಣ ಮುಗಿತು, 4ನೇ ಪಾದನೂ ಮುಗಿತು, 3ನೇ ಅಧ್ಯಾಯನೂ ಮುಗಿತು. ಇನ್ನು ಮುಂದೆ ಫಲಾಧ್ಯಾಯ. ಏಕಾಶಿ ಪುಸ್ತಕ ಫಲಾಧ್ಯಾಯ ಫಲ ಸಿಗ್ಬೋದು, ವಾಚ್ಯ ಆಗುತ್ತೆ. ಆದ್ದರಿಂದ ನಾಳೆ ಊರಲ್ಲೂ ಇರಲ್ಲ, ಪಾಠ ಎರಡೂ ಇಲ್ಲ. ನಾಳೆ ಇರೋದಲ್ಲ, ನಾಡಿದ್ದು ಮಾಮೂಲಾಗಿ. ಓಂ ಫಲಾಧ್ಯಾಯ ಭಾರಿ ಚಿಕ್ಕದು. ಅಡುಗೆ ಮಾಡೋಕ್ಕೆ ಭಾರಿ ಹೊತ್ತು ಬೇಕು. ಬಡಿಸೋದು ಊಟ ಎಷ್ಟೊತ್ತಾಗ್ತದೆ? ಅರ್ಧ ಗಂಟೆ. ಆಮೇಲೆ ಹೆಚ್ಚೊತ್ತು ಎದ್ದು ಬಿಡ್ತಾರೆ, ಕೊಡೋದೇ ಇಲ್ಲ. ಹಾಂ